ಒಂದು ಸತ್ಯದ ದರ್ಶನ, ಎರಡನೆಯದು ಶಾಂತಿಯ ಜೀವನ. ಪ್ರಶಾಂತಿಯನ್ನು ಬದುಕಿನಲ್ಲಿ ಅನುಭವಿಸಬೇಕು, ಸತ್ಯದ ಸಾಕ್ಷಾತ್ಕಾರ ಉಂಟಾಗಬೇಕು. ಅದಕ್ಕಾಗಿ ಏನು ಬೇಕು ಎಲ್ಲ ತ್ಯಾಗವನ್ನು ಅವರು ಮಾಡಿದರು. ತಮ್ಮ ಬದುಕನ್ನೆಲ್ಲ ಮೀಸಲಾಗಿಟ್ಟರು. ಸಂಶೋಧನೆಗೆ ಮತ್ತು ಬದುಕಿನ ವೈಭವಕ್ಕಾಗಿ ನಿಸರ್ಗದ ಮಧ್ಯ ತಮ್ಮ ಬದುಕನ್ನು ಕಟ್ಟಿಕೊಂಡರು. ನಾವು ಎಷ್ಟು ನಿಸರ್ಗಕ್ಕೆ ಸಮೀಪ ಹೋಗ್ತೇವೆ, ಅಷ್ಟು ಸತ್ಯಕ್ಕೆ ಸಮೀಪ ಹೋಗ್ತೇವೆ ಅಂತ ಭಾವಿಸಿದರು. ನಮ್ಮಲ್ಲೂ ಹೊರದೇಶದಲ್ಲೂ ಎಲ್ಲ ಕಡೆ ನಿಸರ್ಗ ಭಗವಂತನ ಸುಂದರ ಕಲಾಕೃತಿ. ಇದರಲ್ಲಿ ದೇವನನ್ನು ಕಾಣುವ ಅವರ ದೃಷ್ಟಿಕೋನ ಅತ್ಯದ್ಭುತವಾಗಿತ್ತು. ಅಂಥ ಶರಣರು, ಸಂತರು, ಜ್ಞಾನಿಗಳು ಅವರು ಏನು ನಡೆದು ಹೋದರೂ ಅಂಥ ಪಥಗಳಿಗೆ ನಾವು ಶಾಂತಿ ಪಥ, ಸತ್ಯಪಥ, ಶಿವಪಥ ಅಂತ ಕರೆಯುವುದು. ಅಂಥ ಒಂದು ಸುಂದರ ಪಥವನ್ನು ನಾವೆಲ್ಲ ಕೆಲ ದಿನಗಳ ಕಾಲ ನೋಡಿವೆ. ಬಹಳ ಉಪಯುಕ್ತವಾದಂಥ, ಅಷ್ಟೇ ಸರಳ ಸೊಬಗ ಅಂಥ ಪಥ. ಅದನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಪ್ರೀತಿಸಬೇಕು ಮತ್ತು ಸತ್ಯವನ್ನು ಎದೆಯೊಳಗೆ ಜೋಪಾಸನ ಮಾಡಬೇಕು. ಅದರಿಂದ ಬದುಕು ಅದ್ಭುತವಾಗ್ತದೆ ಅಂತ ಹೇಳಿದರಲ್ಲ, ಅದು ಷಟ್ ಸ್ಥಳ. ಇಂಥ ಷಟ್ ಸ್ಥಳದ ಮಾರ್ಗ ನಾವೆಲ್ಲ ಕೆಲ ದಿನಗಳ ಕಾಲ ಅದನ್ನು ನೋಡಿದ್ದೇವೆ. ಅದು ಕಠಿಣ ಅಂದರೆ ಕಠಿಣ, ಸುಲಭ ಅಂದರೆ ಸುಲಭ ಅಷ್ಟೆ. ನಮ್ಮ ಮನಸ್ಸು ಸಿದ್ಧವಾಗಿತ್ತು ಅಂದರೆ ಎಲ್ಲವೂ ಸುಲಭವೇ. ಮನಸ್ಸೇ ಸಿದ್ಧವಾಗದೇ ಇದ್ದರೆ ಸಣ್ಣ ಕಾರ್ಯ ಕೂಡ ಬಹಳ ಕಠಿಣ ಆಗ್ತದೆ. ನಾವು ಮನಸ್ಸ ಮಾಡೋದು, ಮನೆಯಿಂದ ಹೊರಗೆ ಬರೋದು, ಈ ಅದ್ಭುತ ನಿಸರ್ಗದಲ್ಲಿ ಕಳೆಯೋದು ಕೆಲ ಕ್ಷಣಗಳನ್ನು, ನಮ್ಮನ್ನು ನಾವು ಮರೆಯೋದು, ನಿಸರ್ಗದ ಮಧ್ಯೆ ಬೆರೆಯೋದು, ಆ ಕ್ಷಣಕ್ಕೇನು ಅನುಭವಕ್ಕೆ ಬರ್ತದೆ ಅದೇ ಸತ್ಯ ದರ್ಶನ. ಅಂಥದ್ದು ಬಹಳ ಸುಂದರವಾದದ್ದು. ಅದನ್ನು ತಾವೆಲ್ಲ ಸುಮ್ಮನೆ ಮೆಲುಕು ಹಾಕಿದಿರಿ. ಈಗ ನಾನೇನು ಹೇಳೋದಿಲ್ಲ, ಆದರೂ ನೀವು ಏನಾದರೂ ಒಂದೆರಡು ಪ್ರಶ್ನೆ ಕೇಳೋದಿದ್ರೆ, ಒಂದೆರಡೇ ಕೇಳೋದಿದ್ರೆ ಕೇಳಬಹುದು. ಈಗೆಲ್ಲ ಶ್ರೀಗಳು ತಮ್ಮ ಉಪದೇಶದ ಸುಂದರ ಮಾತುಗಳನ್ನು ಹೇಳಲಿದ್ದಾರೆ ಮತ್ತು 2 ತಾಸುಗಳವರೆಗೆ ತಾವಿಲ್ಲಿ ಕೂಡಲಿದ್ದೀರಿ. 8:30ವರೆಗೆ ನೀವು ಕೂಡಬೇಕಿಲ್ಲ. ಬಹಳ ಒಳ್ಳೆ ಮಾತುಗಳನ್ನು ಕೇಳೋದೇ ಸತ್ಸಂಗ. ಇನ್ಯಾವುದು ಶಿವಾನುಭವ ಅಂದರೆ ಚಲೋ ಮಾತು ಕೇಳೋದು, ಹೇಳೋದು ಅಷ್ಟೇ ಬಿಟ್ಟರೆ ಏನದು. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಎಲ್ಲದಕ್ಕೆ ಮೂಲ ಅಂದ್ರೆ ಏನು? ಸಂಘ ಅಷ್ಟೇ. ಗುರುವಿನ ಸಂಘ ಇಲ್ಲವೇ ಶರಣರ ಸಂಘ. ಶಿವಪಥ ಅರಿವಡೆ ಗುರುಪಥ, ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘ. ಅಷ್ಟೇ. ಇವೇ ಅವರು ಕೊಟ್ಟ ಸುಂದರ ಸೂತ್ರ. ಇವು ಎರಡನ್ನ ಮಾಡ್ಕೋತಿದ್ದೇವೆ ಅಂದ್ರೆ ಎಲ್ಲ ತಾನೇ ಆಗ್ತದೆ. ನಾವೇನು ಇದು ಭಕ್ತ ಸ್ಥಳ, ಇದು ಮಹೇಶ್ವರ, ಇದು ಪ್ರಸಾದಿ ಅಂತ ಏನು ಗದ್ದಲ ಹಾಕಬೇಕಾಗಿಲ್ಲ. ಸುಮ್ಮನೆ ಒಂದು ಸ್ವಚ್ಛ ಹೃದಯ, ಅಂತರಂಗ ಶುದ್ಧಿ ಅಷ್ಟೆ. ಚಲೋ ಮಾತುಗಳನ್ನಾಡು. ಆದ್ದರಿಂದ ನಾವು ಅದಕ್ಕಾಗಿ ತಾವೇನು ಒಂದು 8 ದಿವಸ ನಸಿಕಿನಲ್ಲಿ ಎದ್ದು
ಇಷ್ಟೆಲ್ಲ ಕಷ್ಟ ತಗೊಂಡು ಇಷ್ಟು ದೂರ 10-15 ಕಿಲೋಮೀಟರ್ ಅದು ಬಂದು ಇಲ್ಲೇನು ತಣ್ಣಗೆ ಕೂತ್ರೆಲ್ಲ ಅದಕ್ಕೆ ನಿಮಗೆ ಧನ್ಯವಾದ ಹೇಳಬೇಕು ಅಷ್ಟೆ. ಇದಕ್ಕಿಂತ ದೊಡ್ಡ ಕೆಲಸ ಯಾವುದದು? ನಿಮ್ಮಲ್ಲಿ ಕೆಲವರು ಲಿಂಗಾಯತರದಾರ, ಕೆಲವರು ಲಿಂಗಾಯತ ಇಲ್ಲದವರದಾರ. ಇವೆಲ್ಲ ಭೇದಗಳನ್ನು ಮರೆತು ಕೂತ್ರೆಲ್ಲ ಇದು ಬಹಳ ದೊಡ್ಡ ಕೆಲಸ. ಯಾವುದದ? ಎಲ್ಲ ಮರೆಯೋದದ ಈ ಜಗತ್ತ ನಿಮ್ಮದೂ ಅಲ್ಲ, ಇದು ದೇವರ ಜಗತ್ತ. ಇದು ಇಂಥ ಜಗತ್ನಾಗ ತಣ್ಣಗೆ ಕೂಡೋದು. ಇದೊಂದು ಗಿಡ ಅದ, ಗಿಡದ ಕೆಳಗೆ ನೀವು ಯಾರು ಕೂತರ್ರಿ? ಏನು ಇಂಥವ್ರೇ ಕೂಡಬೇಕಂತ ಹೇಳ್ತದ ನಾವು. ಹಾಗೆ ಈ ಜಗತ್ತ ಎಲ್ಲರಿಗೂ ಸ್ವಾಗತ ಮಾಡ್ಯದ. ನಾವು ನಮ್ಮ ಭಾವನೆಗೆ ತಕ್ಕಂಗೆ ಈ ಸುಂದರ ಜಗತ್ತನ್ನು ಅನುಭವಿಸ್ತಾ ಸಂತೋಷಪಟ್ಟು ಹೋಗೋದದ ಒಂದು ದಿವಸ. ಅದಕ್ಕೇನು ಒಂದು 8 ದಿವಸ ತಣ್ಣಗೆ ಕೂತ್ರೆಲ್ಲ ನಮಗಂತೂ ಬಹಳ ಸಂತೋಷ ಆಗ್ಯದ. ಮನ್ಯಾಗ ಎಷ್ಟು ತಂಪು ಸಿಗುವುದಿಲ್ಲ, ಇಲ್ಲಿ ಅಷ್ಟು ತಂಪು ಅಲ್ಲೆಲ್ಲಿರ್ತದೆ. ಅಲ್ಲಿ ಬೇಕು ಬೇಡ ಕೊರತೆ ಅದು ಇದು ಎಲ್ಲವೂ ಇರ್ತದೆ. ಇಲ್ಲಿ ಯಾವುದೇನಿಲ್ಲ, ಮ್ಯಾಲ ಮಂಟಪಿಲ್ಲ, ಕೆಳಗೆ ಕುರ್ಚಿಲ್ಲ. ಎಷ್ಟು ಮಜಾ ಅದ. ಮತ್ತೆ ಯಾರೂ ಕರೆಯೋರಿಲ್ಲ, ಬ್ಯಾಡ ಅನ್ನೋರಿಲ್ಲ. ಎಷ್ಟು ಚಂದ. ಇದಕ್ಕೆ ಸತ್ಸಂಗ ಶಿವಾನುಭವ ಅಂತ ಕರೆಯೋದು. ಸುಂದರ ಸುತ್ತಮುತ್ತ ನೋಡ್ರಿ ಎಷ್ಟು ಚಂದ ನಿಸರ್ಗದ, ಏನು ತಂಪ, ಎಷ್ಟು ಆನಂದ ಆಗ್ತದೆ. ಇಂಥ ನಿಸರ್ಗಕ್ಕಿಂತ ದೊಡ್ಡ ಮಂಟಪ ಎಷ್ಟು ಹಾಕಿದಾರ್ರಿ? ನೀವು ಊರು ತುಂಬ ಮಂಟಪ ಹಾಕಿದ್ರು ಮಂಟಪ ಖಂಡಿತೆ ವಿನಃ ನಿಸರ್ಗ ಸಮೀಪ ಅವರಲ್ಲ. ಅದಕ್ಕೆ ಆಕಾಶವೇ, ಅದೇನೋ ಹೇಳ್ತಾರಲ್ಲ, ಇದೇನು ಆಕಾಶವೇ ಹೋಲಿಕೆ ಇದೆ. ಎಷ್ಟು ಚಂದದ ಮ್ಯಾಲೆಲ್ಲ. ಮತ್ತು ಇಷ್ಟೆಲ್ಲ ಗಿಡಗಂಟೆಗಳೆಲ್ಲ ಕಂಬಗಳಷ್ಟೆ. ನೀವೇನು ಕೂತೀರಿ, ಎಲ್ಲಿ ಕೂತೀರಿ, ಅವೇ ಸುಂದರ ಸಿಂಹಾಸನಗಳು. ಇದಕ್ಕಿಂತ ದೊಡ್ಡ ಸಿಂಹಾಸನ ಏರಿದವ್ರು ಇಳಿತಾರೆ, ನಮ್ಮನ್ನು ಇಳಿಸೋರು ಯಾರದ? ಯಾರು? ಅಲ್ಲಿ ಮ್ಯಾಗ ಕೂತವ್ರು ಕೆಳಗೆ ಬರಬೇಕಾಗ್ತದೆ. ನಾವು ಕೆಳಗೆ ಹೋಗೋದಿಲ್ಲ, ಹೋದರೆ ಮ್ಯಾಲೆ ಹೋಗೋದೇ ವಿನಃ ಕೆಳಗೆ ಹೋಗೋದಿಲ್ಲ. ಎಷ್ಟು ಚೆನ್ನಾಗದ. ಇಂಥ ಜೀವನವನ್ನು ಶರಣರ ಸಾಗಿಸಿದ್ರು, ಸಂತರ ಸಾಗಿಸಿದ್ರು. ಜಗತ್ನ್ಯಾಗ ಬಹಳ ಸರಳ ಹಾಂಗ ಜೀವನವನ್ನು ಸಾಗಿಸುವ ಒಂದು ವಿಧಾನ ಇದು. ಅದಕ್ಕೆ ತಮಗೆಲ್ಲ ಧನ್ಯವಾದ ಹೇಳೋದು ಬಹಳ ಅವಶ್ಯ. ತಾವೇನು ಬಂದ್ರಿ, ಎಲ್ಲ ಕೆಲಸ ಬಿಟ್ಟು ನಶಿಕಿನಾಗಿ ಎದ್ದು ಬರೋದೇನು ಸಾಮಾನ್ಯ ಮಾತೇನು? ಅದು ಇಷ್ಟು ದೂರ, ಅಲ್ಲೇ ಊರಾಗಿದ್ರೆ ಬರುವುದಿಲ್ಲ, ಇಷ್ಟು ದೂರ ತಾವೆಲ್ಲ ಬಂದ್ರೆಲ್ಲ ಇದಕ್ಕೆ ಬಹಳ ಧನ್ಯವಾದ. ಇಲ್ಲಿ ಎಲ್ಲ ಯುವಕ ಮಂಡಳದವರು ಇದೊಂದಿಷ್ಟು ಆಸೆ ಅವರಿಗೆ, ಏನೋ ಒಂದು ಷಟ್ಸ್ಥಳ ಅಂತದೆ, ಅದನ್ನು ಒಂದಿಷ್ಟು ಯಾಕೆ ನೋಡಬಾರದು ಅಂತ ಅವ್ರದ್ದು ಆಸೆ. ಅದಕ್ಕೆ ಗುರುಗಳು ಶರಣರ ಪರಿಚಯ ಮಾಡಿಕೊಟ್ಟಾರೆ, ಜೀವನದ ಪರಿಚಯ ಮಾಡ್ಯಾರ. ಆ ಬಳಿಕ ಒಂದಿಷ್ಟು ಷಟ್ಸ್ಥಳದ ಕೆಲ ಮಾತುಗಳನ್ನು ನೋಡಿದ್ದೇವೆ. ಎರಡನ್ನ ಸುಮ್ಮನೆ ತಾವು ಶಾಂತವಾಗಿ ಕೂತು ಕೇಳಿರಿ. ನೀವೇನು ಸಾಮಾನ್ಯರೇನು? ಪ್ರಶ್ನೆ ಕೇಳಕತ್ತಿದ್ರೆ ಅವರು ನಿಮ್ಮ ಅಮಾಯಕ ಪ್ರಶ್ನೆಗಳು ಎಂತ ಅದ್ಭುತ ಆಗುತ್ತೆ. ಅದನ್ನು ಉತ್ತರಿಸುವ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ. ಆದರೂ ಎಲ್ಲ ತಣ್ಣ ಕೂತು ಕೇಳಿರಲ್ಲ, ಏನೂ ಮಾಡಲಾರದೆ. ಅದಕ್ಕೆ ನಾವು ಬಹಳ ಸಂತೋಷ ವ್ಯಕ್ತ ಮಾಡಬೇಕು. ಹೀಗೇ ಕಾರ್ಯಕ್ರಮಗಳನ್ನು ಮಾಡಬೇಕು. ಪ್ರಪಂಚ ಹೆಂಗೆ ನಿರಂತರ 100 ವರ್ಷ ಸಾಕ್ತದೆ, ಈ ಅಧ್ಯಾತ್ಮ ಪ್ರಪಂಚನೂ ಒಂದು ಇಟ್ಟು ಇರಬೇಕು. ಅದರ ಮೇಲೆ 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 ವರ್ಷಕ್ಕೊಂದ್ಸಲ, 2 ವರ್ಷಕ್ಕೊಂದ್ಸಲ ಅಂತಲ್ಲ, ನೀವು ಮೇಲ ಉಸಿರಾಡಿಸಿದಂಗೆ ಯಾವಾಗ ಸಾಧ್ಯದ ಸತ್ಸಂಗ ಅವಾಗ ಮಾಡಬೇಕು. ಇವೆಲ್ಲ ಆಶ್ರಮ ಇರೋದು ಅದಕ್ಕೆ, ಸುಮ್ಮನೆ ಸತ್ಸಂಗ ಮಾಡೋದಕ್ಕೆ. ಅಂಥ ಒಂದು ಸತ್ಸಂಗ ತಾವೆಲ್ಲ ಇಲ್ಲಿ ಮಾಡ್ತಾನೇ ಇದ್ದೀರಿ. ಬೆಳಗಾವಿ ಪಟ್ಟಣದಲ್ಲಿ ನಿರಂತರ ಸತ್ಸಂಗಗಳಲ್ಲಿ ನಡೀತಾ ಇದ್ದಾವ. ಅದರಲ್ಲಿ ಪರಮ ಪೂಜ್ಯರ ಆಸರೆ ನಿಮಗೆ, ಅವರ ಆಸರೆಯಲ್ಲಿ ಹೀಗೇ ನಿರಂತರ ನಡೀಲಿ ಅಂತ ನಾನು ಹಾರೈಸ್ತೇನೆ. ತಮಗೆಲ್ಲ ನಮಸ್ಕಾರಗಳನ್ನು ಹೇಳ್ತೇನೆ. ಆ ಬಳಿಕ ತಾವು ಒಂದೆರಡು ಪ್ರಶ್ನೆಗಳನ್ನು ಕೇಳಬಹುದು ಅಷ್ಟೆ. ಮತ್ತು ಏನಾರೇ ಕೇಳಬೇಡ್ರಿ, ಆಗ್ಯದ ಅದರ ಸಲುವಾಗಿ ಅಷ್ಟೆ.
ಷಟ್ಸ್ಥಲದಿಂದ ಕುಂಡಲಿನಿ, ಅವರ ಕುಂಡಲಿನಿ ಬಗ್ಗೆ ಆಸಕ್ತಿ ಇದೆ. ಕುಂಡಲಿನಿ ಅಂದ್ರೆ ಏನಲ್ಲ, ಅಧೋಮುಖಿಯಾದಂಥ ಮನಸ್ಸು ಊರ್ಧ್ವಮುಖಗೊಳ್ಳುವುದಕ್ಕೆ ಕುಂಡಲಿನಿ ಅಂತ ಕರೀತಾರೆ. ಇದು ಕುಂಡಲಿನಿ ಅನ್ನೋದೊಂದು ಹಠಯೋಗದ ಶಬ್ದ. ಇದು ಬಹಳ ಸುಂದರವಾದ ಶಬ್ದ. ಕುಂಡಲಿನಿ ಅಂದ್ರೆ ಮನಸ್ಸಿನ ಪ್ರವೃತ್ತಿ ಕೆಳಮುಖವಾಗಿರ್ತದೆ ಯಾವಾಗಲೂ. ಅಂದ್ರೆ ವಿಷಯಗಳತ್ತ ಅದು ಹರಿತಾ ಇರ್ತದೆ. ವಿಷಯಗಳತ್ತ ಹರಿಯುವ ಈ ಮನಸ್ಸನ್ನು ಊರ್ಧ್ವಮುಖಗೊಳಿಸೋದಕ್ಕೆ ಕುಂಡಲಿನಿ ಸಾಧನೆ ಅಂತ ಕರೀತಾರೆ. ಅಂದ್ರೆ ವಿಷಯದಿಂದ ನಿರ್ವಿಷಯದತ್ತ ಮನಸ್ಸನ್ನು ಎತ್ತರಿಸೋದು. ಅದು ಹಂತ ಹಂತ ಹಂತವಾಗಿ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಹಿಂಗ ಶಿಖಾ, ಪಶ್ಚಿಮ, ಹಿಂಗೆ ಏರ್ಕೋತ್ ಹೋಗೋದು. ಮನಸ್ಸು ವಿಶಾಲ ಅಕ್ಕೋತ್ ಹೋಗೋದು. ಮನಸ್ಸಿನ ಗ್ರಂಥಿಗಳಿರ್ತಾವಲ್ಲ ಅವುಗಳನ್ನು ಬಿಡಿಸ್ತಾ ಹೋಗೋದಕ್ಕೆ ಕುಂಡಲಿನಿ ಸಾಧನೆ ಅಂತ ಕರೀತಾರೆ. ಅದನ್ನು ಷಟ್ಸ್ಥಲದಲ್ಲಿ ಅಂದರೆ ನ, ಮ, ಸಿ, ವಾ, ಯ, ಓಂ ಇವು ಷಟ್ಸ್ಥಲ. ಇವೇ ಷಟ್ಸ್ಥಲ. ನಕಾರ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ನಮ, ಶಿ, ವಾ ಯದಿ, ಯ ಇದು ಕಂಠ, ಆ ಬಳಿಕ ಆಜ್ಞಾಚಕ್ರ. ಇಂಥಲ್ಲಿ ಮನಸ್ಸನ್ನು ಕೇಂದ್ರೀಕರಿಸ್ತೇವಲ್ಲ, ಕೇಂದ್ರೀಕರಿಸುವಾಗ ಏನೇನು ಸಹಾಯಕ್ಕೆ ತಗೋತೇವೆ ಅವುಗಳಿಗೆ ಸಕೀಲಗಳು ಅಂತ ಕರೀತಾರೆ. ಅವೇ ಸಕೀಲಗಳು. ಉದಾಹರಣೆಗೆ ಆಧಾರ ಚಕ್ರದಲ್ಲಿ ಒಂದು ಹೂವು, ಆ ಹೂವೇ ಸಕೀಲ. ಅದೊಂದು ಕೆಂಪು ಹೂವು ಅಂತ ಇಟ್ಕೊಳ್ಳಿ. ಕೆಂಪು ಹೂವು ಒಂದು 4 ದಳ, ಅದರಾಗ ನಕಾರ ಪ್ರಣವ, ಅದರಾಗ ಆಚಾರ ಲಿಂಗ, ಹೀಗಿಟ್ಟು ಒಬ್ಬ ಭಕ್ತ ಅಂತ ಭಾವ ತಾಳೆ ಅದನ್ನು ಮನಸ್ಸಿನಲ್ಲಿ ಕೇಂದ್ರೀಕರಿಸ್ತೇವಲ್ಲ ಆಚಾರ ಲಿಂಗದಲ್ಲಿ. ಇದು ಆಧಾರದಲ್ಲಿ ಭಕ್ತಿ ಸ್ಥಳದ ಸಾಧನ. ಇದು ಹೀಗೆ 6 ಸ್ಥಳ ಮಾಡ್ಕೋತ ಹೋದೇವಿ ಅಂದ್ರೆ ಇಲ್ಲಿ ಮನಸ್ಸು ನಿಲ್ತದೆ. ಆ ಬಳಿಕ ಮೇಲೆ ಹೋಗಿ ಮನಸ್ಸು ಮರೆಯಾಗ್ತದೆ, ಅಮನ ಆಗ್ತದೆ. ಅದೇ ಕುಂಡಲಿನಿಯ ಪರಮ ಜಾಗೃತಿ ಅಂತ ಕರೆಯೋದು. ಅದಕ್ಕೆ ಷಟ್ಸ್ಥಲದಿಂದ ಕುಂಡಲಿನಿ ಜಾಗೃತಿ ಮಾಡಬಹುದು ಅಷ್ಟೆ. ಪ್ರಶ್ನೆ ಏನಿಲ್ರಿ, ನಮ್ಮ ಅನಿಸಿಕೆ ಬಗ್ಗೆ ಒಂದ ಪುಟ್ಟ ಕವನ. ಹೇಳಿ. ನಾನು ಮೊನ್ನೆ ಹೇಳ್ತಾ ಇದ್ದೆ, ನಿಮ್ಮ ಒಲವು ಹೇಗದ, ನಿಮಗೆ ಸಂತೋಷ ಆಗಬೇಕು. ಮೊದಲು ನಿಸರ್ಗದಲ್ಲಿ ಹೋಗಿ ವನವೆಲ್ಲ ನೀವೇ ಅಂದ್ರೆ ಅದರಂಥ ದೊಡ್ಡದು ಯಾವುದದು? ಮನೆಯೊಳಗೆ ಕೂತ್ಕೊಂಡು ಎಲ್ಲ ಲಿಂಗವೇ ನೀನೇ ಅಂತಂದ್ರೆ ಅದು ಸರಿ. ಯಾವುದು ಮಹತ್ವದ್ದಲ್ಲ, ನಮ್ಮ ಮನಸ್ಸು ಅದರಲ್ಲಿ ತನ್ಮಯ ಆಗಬೇಕು. ಅದು ಬಹಳ ಮಹತ್ವದ್ದು. ನಾದದಲ್ಲಿ ತನ್ಮಯ ಆಗಬಹುದು, ಬಿಂದುವಿನಲ್ಲಿ ಆಗಬಹುದು, ಕಲೆಯಲ್ಲಿ ಆಗಬಹುದು. ನಿಸರ್ಗದ ಮಧ್ಯ ಮನಸ್ಸ ಬೆರೆತು ಹೋಗಿ ಬಿಡಬಹುದು. ಬಹಳಷ್ಟು ಜನ ಸಂತರು ನಿಸರ್ಗದಲ್ಲಿ ಬೆರೆತು ಹೋಗಿಬಿಟ್ರು. ಅದು ಅದ್ಭುತ. ನಿಸರ್ಗವೇ ಗಗನವೇ ಗುಂಡಿಗೆ. ಅಲ್ಲಮ ಪ್ರಭು ಹೇಳಿದ್ರಲ್ಲ, ಅವ್ರಿಗೇನು ನಿಸರ್ಗವೇ ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಚಂದ್ರ ಸೂರ್ಯರಿಬ್ಬರೂ ಪುಷ್ಪ, ಬ್ರಹ್ಮನೇ ಧೂಪ, ವಿಷ್ಣುವೇ ದೀಪ, ರುದ್ರ ನೋಗರ. ಇದು ಗುಹೇಶ್ವರ ಲಿಂಗದ ಪೂಜೆ ನೋಡ. ನಿಸರ್ಗದ ಮಧ್ಯ ಬೆರೆತು ಹೋಗಿ ಬಿಡೋದು ಮನುಷ್ಯ ಬಹಳ ಅದ್ಭುತ. ಇದು ಮರೆಸಿ ಬಿಡುತ್ತದೆ. ಲಿಂಗ ಸಾಧನೆ ಮಾಡುವವರು ಅದರಲ್ಲಿ ಸಾಧನೆಯನ್ನ ಮಾಡೋದು, ಇದೇ ಲಿಂಗ ಅಂತ ಭಾವಿಸಿ ಬಿಡೋದು. ಎರಡು ಬೇಕಾದ್ದು ಮಾಡಬಹುದು. ಅದು ಷಟ್ಸ್ಥಲದಲ್ಲಿ ಬರುವುದಿಲ್ಲಲ್ಲ, ಏನು ಮಾಡೋದು? ಈ ಗುರುಗಳು ಹೇಳ್ತಾರೆ ಅದರ ಬಗ್ಗೆ. ಎರಡಕ್ಕೆ ಸ್ವಲ್ಪ ಕಷ್ಟ ಹೇಳೋದು. ತಾರಕ ಅಂದ್ರೆ
ಈಗ ಅಮನಸ್ಕ ತಾರ, ಮಧ್ಯತಾರ, ಸಾಂಖ್ಯತಾರ ಅಂತ 3 ತಾರಕಗಳು. ತಾರಕ ಇದರ ಅರ್ಥ ಯಾವುದು ಮನಸ್ಸನ್ನ ತಾರಿಸ್ತದೆ ಅಂಥ ಒಂದು ಕಾರ್ಯದಲ್ಲಿ ಮನಸ್ಸನ್ನು ತೊಡಗಿಸೋದಕ್ಕೆ ತಾರಕ ಅಂತೆ. ಈಗ ಸ ರೀ ಗ ಮ ಅಂತಂತೆ ಅದನ್ನು ಏರಿಸುವಾಗ ಮನಸ್ಸು ತನ್ಮಯ ಹಾಕೋತ ಹೋಗ್ತದೆ. ಕೊನೆಗೆ ತಾರಕಕ್ಕೆ ಹೋಗಿ ಅದು ನಿಂತು ಬಿಡ್ತದಲ್ಲ, ಅದಕ್ಕೆ ತಾರಕ ಯೋಗ ಅಂತ ಕರೀತೇವೆ. ಹೊರಗೆ ನಾದ ತಾರಕ ಅಂತ. ನಾದ ಬಿಂದು ಕಲಾತೀತ 2 ರೂಪದಲ್ಲಿ ನಾವು ಅದನ್ನು ಸಾಧನೆ ಮಾಡೋದು. ಮೊದಲ ತಾತ್ವಿಕ ನಾದ ಬಿಂದು ಕಲೆ, ಅದು ತಾತ್ವಿಕ ಚಿಂತನೆ. ಅಲ್ಲಿಂದ ಸಾಧನಾತ್ಮಕ ನಾದ ಬಿಂದು ಕಲೆ, ಇದು ಸಾಧನಾತ್ಮಕ. ಅಲ್ಲಿ ತಾತ್ವಿಕ ಹೇಗಿರ್ತದಂದ್ರೆ, ನಾದ ಅಂದ್ರೆ ವಿಶ್ವ ನಿರ್ಮಾಣ ಆಗುವಾಗ ಒಂದೇನು ಕಂಪನ ಆಗ್ತದೆ ಅದಕ್ಕೆ ನಾದ ಅಂತ ಕರೀತಾರೆ. ಬಿಂದು ಅಂದ್ರೆ ಮಹಾಲಿಂಗ, ಕಲಾ ಅಂದ್ರೆ ಇಷ್ಟೆಲ್ಲ ಜಗತ್ತು, ಮೂಲ ಸೂಕ್ಷ್ಮ ಸ್ಪಂದನೆ, ಆ ಬಳಿಕ ಒಂದು ರೂಪ, ನಂತರ ಈ ಸಮಸ್ತ ಜಗತ್ತು. ಅಂದ್ರೆ ಪರಶಿವನಿಂದ ಹಿಡಿದು ಈ ಜಗತ್ತು ಏನು ಉಂಟಾಯಿತೋ ಇದು ಎಲ್ಲವೂ ಕೂಡಿ ನಾದ ಬಿಂದು ಕಲೆ. ಇದಕ್ಕೆ ಜಗತ್ತು ಅಂದ್ರೂ ಸರಿ, ಒಟ್ಟು ವಿಶ್ವ ಏನದ ಅದೇ ನಾದ ಬಿಂದು ಕಲಾತ್ಮಕ. ಇದು ವೈಶ್ವಿಕ ತಾತ್ವಿಕ. ಇನ್ನು ಸಾಧನಾತ್ಮಕ ಮಾಡುವಾಗ ನಾದವನ್ನು ಕೇಳಿ ಆ ನಾದದಲ್ಲಿ ಮನಸ್ಸನ್ನು ಮಗ್ನಗೊಳಿಸ್ತೇವೆ. ಅದು ನಾದ ಬಹಳ ಸೂಕ್ಷ್ಮ, ಓಂಕಾರ ನಾದ. ಹೀಗೆ ಯಾವುದರಿ ನಾದ, ಓಂಕಾರ ನಾದ. ಆ ಬಳಿಕ ಬಿಂದು ಅಂದ್ರೆ ಒಂದು ಜ್ಯೋತಿರ್ಬಿಂದು, ಅದು ಅದರಲ್ಲಿ ಮನಸ್ಸನ್ನ, ಈಗ ಲಿಂಗದಲ್ಲಿ ಜ್ಯೋತಿರ್ಬಿಂದು ಧ್ಯಾನ ತಾವು ಮಾಡ್ತಾರೆ, ಅದರಲ್ಲಿ ಮನಸ್ಸನ್ನ ಮಗ್ನಗೊಳಿಸೋದು. ಆ ಬಳಿಕ ಕಲೆ ಅಂದರೆ ಒಂದು ರೂಪ, ಅದರಲ್ಲಿ ಮನಸ್ಸನ್ನು ಮಗ್ನಗೊಳಿಸೋದು. ನಾದ ಬಿಂದು ಮತ್ತು ಕಲೆ, ಇವು 3 ಬಳಸೋದು. ಯಾರು ಬಳಸಿದ್ರು, ಯಾವುದೇ ಧರ್ಮದಲ್ಲಿ ಬಳಸಲಿ, ಯಾವುದೇ ಸಾಧಕ ಬಳಸಲಿ, 3 ಇರೋದು. ನಾದ ಸಾಧನೆ, ಬಿಂದು ಸಾಧನೆ, ಇಲ್ಲವೇ ಕಲಾ ಸಾಧನೆ. ಅದರಾಗ ಐತೆ ಅದ್ರಾಗ ಅಲ್ಲ, ಇದರಲ್ಲಿ ಅದ ಅಲ್ಲಮ ಪ್ರಭು, ಅದು ಬಸವಣ್ಣನವ್ರದ್ದು. ಅಲ್ಲಿ ನಾನು ನನ್ನ ತಲೆಯೊಳಗೆ ಅಲ್ಲಮ ಪ್ರಭು ಜಗದಾಗೆಲ್ಲ ಮುಗಿರಿಗೆಲ್ಲ ಅಂತದಲ್ಲ. ಇಷ್ಟು ಭಗವಂತನೇ ನೀನು, ಇಷ್ಟು ವಿಸ್ತಾರ, ಆದರೆ ನಾನು ಕಾಣಬೇಕಲ್ಲ ಅಂತ ತಿಳ್ಕೊಂಡು ನೀನು ಚುರುಕಾಗಿ ಬಿಟ್ಟು ನೋಡುವಂತ. ಅಂದ್ರೆ ಸಣ್ಣದನ್ನ ನೋಡೋದದ, ಇಷ್ಟೆಲ್ಲ ಮಹಾಲಿಂಗವನ್ನು ಭಾವಿಸೋದದ. ಮಹಾಲಿಂಗದ ಒಂದು ಸಣ್ಣ ರೂಪೇ ಇದು ಅಂತ ಭಾವಿಸಬೇಕು ಅಂತ ಬಸವಣ್ಣನವರು. ಇದೊಂದು ಸಣ್ಣ ರೂಪ, ಇದು ದೃಶ್ಯ ರೂಪ. ಅದೃಶ್ಯವಾದಂತಹ ಮಹಾಲಿಂಗ ದೃಶ್ಯಗೊಂಡಾಗ ಚುಳುಕಾಗ್ತದೆ ಅಷ್ಟೆ. ಹೇಳ್ರಿ. ಜ್ಯೋತಿಷ್ಶಾಸ್ತ್ರ ಓದೋರು ಪ್ರಶ್ನೆ ಕೇಳಿದ್ರೆ, ಇಲ್ಲ ನೀವು 7.5 ಇದೆ ಅಂತ ಹೇಳ್ತಾರೆ. ಅದರೊಳಗೆ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳು ಇದೆ, ಮತ್ತು 7.5 ಅನ್ನೋದು ಅದನ್ನೋ ಇಲ್ಲೋ. ಬರೋಬರ್. ಇದೊಂದು 7.5 ಇದು. ಈಗ ಅದು ಇರ್ಲಿ ಬಿಡ್ಲಿ, ನನಗೇನನ್ನಿಸ್ತದೆ ಅಂದ್ರೆ, ನಾವೆಲ್ಲ ಹಂಗೆ ವಿಚಾರ ಮಾಡಬೇಕು. ನಮ್ಮ ಇಚ್ಛಾಶಕ್ತಿಯನ್ನು ಬಲಿಷ್ಠಗೊಳಿಸಬೇಕು. ಮೊದಲು ನಾವು ಮನಸ್ಸ ಮಾಡಿದರೆ ಎಲ್ಲವನ್ನ ಮಾಡಬಹುದು. ಮನಸ್ಸು ಗಟ್ಟಿಯಾಗಿ ಬಲವಂತವಾಗಿ ಇತ್ತು ಅಂದರೆ
ಆ ಎತ್ತರಕ್ಕೂ ಏರಬಹುದು, ಎಲ್ಲವನ್ನೂ ಎದುರಿಸಬಹುದು. ಕಷ್ಟಗಳು ಬರಲಿ, ಯಾಕೆ ಕಷ್ಟ ಬರಬಾರದು ಅಂತ ವಿಚಾರ ಮಾಡೋದು. ಕಷ್ಟಗಳು ಬರ್ತಿರಬೇಕು, ನಾನು ಸಮರ್ಥವಾಗಿ ಅವುಗಳನ್ನು ಎದುರಿಸ್ತಾ ಇರಬೇಕು ಅನ್ನುವ ಮನೋದಾರ್ಢ್ಯ ಇತ್ತು ಅಂದರೆ ಯಾವುದಿದ್ರೇನಾಯ್ತು. ಬಾಗಿಲ ಪೂರ್ವಕ್ಕಿದ್ರೇನು, ಪಶ್ಚಿಮಕ್ಕಿದ್ರೇನು, ದಕ್ಷಿಣಕ್ಕಿದ್ರೇನು, ಉತ್ತರಕ್ಕಿದ್ರೇನು, ಯಾವುದಿದ್ರೇನಾಯ್ತು. ನೀವು ಇದಕ್ಕೆ ಹೋಗ್ರಿ, ಅಂಟಾರ್ಕ್ಟಿಕ್ಕು ಮತ್ತು ಆರ್ಕ್ಟಿಕಕ್ಕೆ, ಅಲ್ಲಿ ಸೂರ್ಯನ ಮುಳುಗುವುದಿಲ್ಲ. ಪೂರ್ವ ಯಾವುದು, ಪಶ್ಚಿಮ ಯಾವುದು, ದಕ್ಷಿಣ ಯಾವುದು, ಉತ್ತರ ಯಾವುದು. ಆಕಾಶಕ್ಕೆ ಹೋದ್ರಂತೂ ಎಲ್ಲ ಮರೆಯಾಗಿ ಹೋಗ್ತದೆ. ಅದಕ್ಕೆ ನಾವು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಇರಲಿ, ಅವು 9 ಗ್ರಹ ಕಾಡ್ತಾವಂತ ಇಟ್ಕೊಡಿ. ಶನಿ ಕಾಡ್ತಾನ, ಗುರು ಕಾಡ್ತಾನೆ, ಎಲ್ಲರೂ ಕಾಡೋರೇ ಅದಾರ ಈ ಜಗತ್ತಿನಾಗ. ಮ್ಯಾಲ 9, ಇಲ್ಲಿ 90 ಇವೆಲ್ಲ ಇರುವೆ. ಇಂಥದರ ಮಧ್ಯ ಮನಸ್ಸನ್ನ, ಸಂಕಲ್ಪ ಶಕ್ತಿಯನ್ನ ಬೆಳೆಸ್ಕೋಬೇಕು. ಏನಾಗೋದಿಲ್ಲ ನನಗೆ, ಐ ಕ್ಯಾನ್ ಲಿವ್ ಇನ್ ದ ಮಿಡ್ಸ್ಟ್ ಆಫ್ ಆಲ್ ದ ಸಫರಿಂಗ್ಸ್. ಹಿಂಗೆ ಭಗವಂತನೇ ನನಗೆ ಅಂಥ ಶಕ್ತಿ ಕೊಡು. ನಾನು ಬಲಿಷ್ಠನಾಗಬೇಕು, ನಾನು ಎಲ್ಲವನ್ನೂ ಎದುರಿಸಬೇಕು. ನೀನು ಬೇಕಾದಷ್ಟು ಕಾಡು, ನೋಡು ನಾನು ಹೆಂಗೆ ಎದುರಿಸ್ತೀನಿ ಅನ್ನೋ ಮನೋಭಾವ ಬಂತಂದ್ರೆ ಅವ್ರು ನಮ್ಮ ಸಮೀಪ ಬರುವುದಿಲ್ಲ. 7.5 ಬರುವುದಿಲ್ಲ, 8.5 ಬರುವುದಿಲ್ಲ. ಮತ್ತು ನಾವು ಹೆದರ್ದೇವೆ ಅಂದ್ರೆ ಎಲ್ಲನೂ ಬರ್ತಾವೆ. ಬರೇ 7.5 ಯಾಕೆ, 3.5 ಬರ್ತಾವ, 1.5 ಎಲ್ಲ ಬರ್ತಾವ. ಸಣ್ಣ ಸಹಿತ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡ್ತಾವೆ. ಅದಕ್ಕೆ ಅದು ಇರಲಿ ಬಿಡ್ಲಿ, ಅದ್ರ ಬಗ್ಗೆ ಬಹಳ ತಲೆ ಕೆಡಿಸಿಕೊಳ್ಳಾರದೆ ನಾನು ಚೆನ್ನಾಗಿ ಇರೋದು, ಗಟ್ಟಿಯಾಗಿರೋದು ಮನಸ್ಸಿನಲ್ಲಿ. ಸರಿ. ಸಮಸಮುಚ್ಚಯ ಮತ್ತು ಕ್ರಮ ಸಮುಚ್ಚಯ ಇದು ನಿಮಗೆ ಗೊತ್ತಿದೆ. ಕ್ರಿಯೆ ಮತ್ತು ಜ್ಞಾನ ಇವು ಯಾವಾಗಲೂ ಸಮನಾಗಿ ಸಾಕ್ತಾವನ್ನೋದು ಸಮಸಮುಚ್ಚಯ. ಮೊದಲ ಕ್ರಿಯೆ, ಆ ಬಳಿಕ ಜ್ಞಾನ ಅನ್ನೋದು ಇದು ಕ್ರಮ ಸಮುಚ್ಚಯ. ಮೊದಲು ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳೋದು, ಆ ಬಳಿಕ ನಾವು ಸಾಕ್ಷಾತ್ಕಾರದ ಸಾಧನೆ ಮಾಡೋ ಜ್ಞಾನ ಪಡೆಯೋದು, ಇದು ಕ್ರಮ ಸಮುಚ್ಚಯ. ನಾವು ಮಾಡುವಾಗಲೇ 3 ಕ್ರಿಯಾ, ಭಾವ, ಜ್ಞಾನ 3 ಹೊಂದಿ ಒಂದೇ ಸಾಕ್ತಾವಂತ ಹೇಳ್ತೇವಲ್ಲ, ಅದಕ್ಕೆ ಸಮಸಮುಚ್ಚಯ ಅಂತ ಕರೆಯೋದು. ಇವು 2. ಈಗ ನಾವು ನಡೀತೇವೆ. ನಡೆಯುವಾಗ ನಡಿಗೆನೂ ಅದ, ನೋಡೋದು ಅದ. 2 ನಡಿಗೆ ಅದ, ನೋಡೋದದ. ನೋಡೋದು ಜ್ಞಾನ, ನಡಿಗೆ ಕ್ರಿಯಾ ಸಮನಾಗಿನೇ ಸಾಕ್ತಾ ಹೋಗ್ತದೆ. ಇದು ಸಾವಕಾಶ ಹೋಗೋದು. ಆ ಬಳಿಕ ಕ್ರಮ ಹೇಗಿರ್ತದಂದ್ರೆ, ಒಂದು ಪಣತಿ ಸ್ವಚ್ಛ ಮಾಡೋದು, ಚಲೋ ಎಣ್ಣೆ ಹಾಕೋದು, ಅದರಾಗ ಒಂದು ಬತ್ತಿ ಇಡೋದು, ಇಷ್ಟು ತಯಾರಿ ಮಾಡೋದು, ಹಚ್ಚಿ ಬಿಡೋದು, ತಾನೇ ಉರ್ಯಾಕ್ ಶುರುವಾಗ್ತದೆ ಜ್ಞಾನ. ಇದು ಕ್ರಮ. ಮೊದಲ ಇದು, ಆ ಬಳಿಕ ಇದು. ಹೀಗೆ ಕ್ರಮ ಮತ್ತು ಸಮ ಅಂತ 2 ಸಮುಚ್ಚಯಗಳನ್ನು ನಮ್ಮ ತತ್ವಜ್ಞಾನಿಗಳು ಬಳಸ್ತಾ ಇರ್ತಾರೆ. ಅಲ್ಲಿಂದ ಅವಿಕೃತ ಪರಿಣಾಮವಾದ ಅಂದ್ರೆ ನೀರ, ಅದು ತೆರೆಯಾಗ್ತದೆ. ಆದರೆ ತೆರೆಯಾದರೂ ಸಹಿತ ಅದಕ್ಕಿಂತ ಅದು ಭಿನ್ನಲ್ಲ. ನೀರಿನ ಒಂದು ರೂಪೇ ತೆರೆ. ಹಂಗೆ ಭಗವಂತನ ಒಂದು ಸುಂದರ ಇದೇನು ವಿಸ್ತಾರದ, ಇದು ಭಗವಂತನ ವಿಸ್ತಾರ. ಇದು ಅವನದೇ ಒಂದು ರೂಪ ಅಂತ ಭಾವಿಸೋದು ಅವಿಕೃತ ಪರಿಣಾಮವಾದ. ಅಂದ್ರೆ ಮೂಲ ಕೆಡದೆ ಜಗತ್ತು ತೋರ್ತಾನೆ ಇರ್ತದೆ. ಸಾಗರ ಕೆಡೋದಿಲ್ಲ, ಇವು ತೋರ್ತಾ ಇರ್ತವೆ. ತೆರೆಗಳು ಏಳ್ತಾವ ಬೀಳ್ತಾವ ಅಷ್ಟೆ. ಬಹಳ ಚಲೋ ಅವಿಕೃತ ಪರಿಣಾಮವಾದ, ಬಹಳ ಅದ್ಭುತವಾದಂಥ ಒಂದು ಸೈದ್ಧಾಂತಿಕ ಅದು ತತ್ವ. ಬಹಳ ಚಲೋ. ಅಂದ್ರೆ ಎಲ್ಲವೂ ಭಗವಂತನ ಒಂದೊಂದು ರೂಪೇ ಅಂತ ನಾವು ಭಾವಿಸಿ ಬಿಡಬೇಕು. ಆವಾಗ ತಾಯಿಯೇನು, ತಂದೆನೋ, ಜನ ಏನೋ, ಯಾರೇನೋ, ಎಲ್ಲವೂ ಪರಮಾತ್ಮನ ಒಂದು ರೂಪ ಅಂತ ಭಾವ ಶುರುವಾಗ್ತದೆ. ಇದು ಜಗತ್ತನ್ನು ದೈವಮಯವಾಗಿ ನೋಡುವಂಥ ಒಂದು ದೃಷ್ಟಿಕೋನ ಅವಿಕೃತ ಪರಿಣಾಮ. ಇನ್ನ ಏನ್ರಿ,
ಅವರು ವಚನ ಹೇಳಿದಾರ, ನೀವೆಲ್ಲ ಅನುಭವಿಸ್ರಿ ಅಂತ ಅವರ ಅಭಿಪ್ರಾಯ. ಅನುಭವಿಸಿ ಬಿಡೋದಷ್ಟೇ. ಈಗ ಎಲ್ಲ ಕಾರ್ಯಕ್ರಮ ಶುರುವಾಗ್ತದೆ. ಎಲ್ಲ ಪೂಜ್ಯರಿಗೆ, ತಮಗೆ ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಅಪ್ಪಾಜಿಯವರಿಗೆ